ಇನ್ನು ಹಳೆ ಕೇಸ್ಗಳ ಕ್ಲಿಯರ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ವಿ ಅಷ್ಟೇ, ಇದಕ್ಕೆ ಕೋಮು ಬಣ್ಣವನ್ನ ಕಟ್ಟುವುದು ಸೂಕ್ತ ಅಲ್ಲ. ವಿಪಕ್ಷಗಳ ಆರೋಪಕ್ಕೆ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಖಂಡಿತವಾಗಿ ಇದು ಕೋಮು ಬಣ್ಣವನ್ನು ಕಟ್ಟುವಂಥದ್ದು. ಆರೋಪಿಗಳಿದ್ದಾಗ ಅವ್ರ ಮೇಲೆ ಕೇಸ್ಗಳಿದ್ದಾಗ ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪಲ್ಲ. ಅದನ್ನು ಕೋಮು ಬಣ್ಣವನ್ನು ಕಟ್ಟಲೂಬಾರದು ಕೂಡ. ಆದರೆ ಸಂದರ್ಭ ಟೈಮಿಂಗ್ ಇದೆಯಲ್ಲ, ಆ ಟೈಮಿಂಗ್ ಸಾಕಷ್ಟು ಈಗ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು. ಇನ್ನೇನು 22ನೇ ತಾರೀಕಿಗೆ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಒಂದು ಹಳೆಯ ಕೇಸ್ಗೆ ಮರುಜೀವವನ್ನು ಕೊಡಬೇಕಿತ್ತಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಸಾಕಷ್ಟು ರಾಜಕೀಯ ಮುಖಂಡರು, ಸ್ಥಳೀಯರು ಕೂಡ ಮಾಡ್ತಾ ಇದ್ದಾರೆ. ನಾವು ಅದೇ ಒಂದು ವಿಚಾರವನ್ನು ನೋಡ್ತಾ ಇದ್ದೀವಿ. ಈಗ ಪರಮೇಶ್ವರ್ ಕೂಡ ಗೃಹ ಸಚಿವರು ಹೇಳಿರುವಂಥದ್ದು, ಇದಕ್ಕೆ ಕೋಮು ಬಣ್ಣವನ್ನ ಕಟ್ಟೋದು ಸೂಕ್ತವಲ್ಲ. ವಿಪಕ್ಷಗಳ ಆರೋಪಕ್ಕೆ ಸದ್ಯ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ಪ್ರಕರಣಗಳನ್ನ ನೋಡ್ತಾ ಇದ್ವಿ. ಇದು 1992ರಲ್ಲಿ ನಡೆದಿರ್ತಕ್ಕಂಥ ಪ್ರಕರಣ ಅಂತ ಹೇಳಲಾಗ್ತಾ ಇದೆ. ಒಟ್ಟು 13 ಜನರ ಮೇಲೆ ಪ್ರಕರಣಗಳಿತ್ತು. ಅದರಲ್ಲಿ 3 ಜನ ಆಲ್ರೆಡಿ ಈಗ ಸಾವನ್ನಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ಕಾರ್ಯಕರ್ತರನ್ನ ಬಂಧಿಸಿದ್ದಾರೆ. ಈಗ ಹಳೆ ಕೇಸ್ಗಳಿರೋದು ಸರಿನಾ? ಅದಕ್ಕೆ ನಾವು ನೋಡಪ್ಪ, ಈ ಹಳೆ ಕೇಸ್ಗಳನ್ನೆಲ್ಲ ಒಂದು ನ್ಯಾಯ ಈ ಕಡೆ ಆಗಿದ್ರು ಅದು ಆಗ್ಬೋದು, ಆ ಕಡೆ ಆದ್ರೆ ಆಗ್ಬೋದು, ಅವ್ರಿಗೆ ಪನಿಷ್ ಆಗ್ಬೋದು, ಇದೆಲ್ಲ ಖುಲಾಸೆ ಮಾಡ್ಬೋದು. ಅದನ್ನ ಕೇಸನ್ನು ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ಅಂತೇಳಿ ಅವರು ರಿವ್ಯೂ ಮಾಡುವಾಗ ಮಾಡಿದ್ದಾರೆ ವಿನಃ ಅದನ್ನ ಸ್ಪೆಸಿಫಿಕ್ ಆಗಿ ಅದೊಂದೇ ಕೇಸ್ ಮಾಡಿದ್ರೆ ನಾನು ಒಪ್ಕೊಳ್ತೀನಪ್ಪ, ನಾನು ಹೌದು ತಪ್ಪಾಗಿದೆ ನಮ್ದು ಅಂತ ಹೇಳ್ಬೋದು. ಆದರೆ ಎಲ್ಲ ಕೇಸ್ಗಳನ್ನು ಕೂಡ 32 ಕೇಸ್ಗಳು ಮಾಡುವಾಗ ಅದನ್ನು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಅದಕ್ಕೆ ಇನ್ನೇನಾದರೂ ಅರ್ಥ ಅದನ್ನು ಕಲ್ಪಿಸೋದು ಅಗತ್ಯ ಇಲ್ಲ ಅಂತ ನೆನ್ನೆನೂ ಹೇಳಿದ್ದೇನೆ, ಈಗಲೂ ಹೇಳ್ತೀನಿ. ಅದೇನ್ರಿ, ಅದು ಕೋಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದಾವಲ್ಲ, ಅದರೊಳಗಡೆ ಹಿಂದೂಗಳು. ಇನ್ನು ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತನ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ರಾಮ ಮಂದಿರದ ನಿರ್ಮಾಣದಿಂದ ಹೊಟ್ಟೆ ಕಿಚ್ಚು ಉಂಟಾಗ್ತಾ ಇದೆ, ರಾಮ ಮಂದಿರದಿಂದಾಗಿ ಹೊಟ್ಟೆ ಕಿಚ್ಚಾಗ್ತಾ ಇದೆ, ರಾಮ ಮಂದಿರಕ್ಕೆ ಹೋರಾಡಿದವರನ್ನ ಬಂಧಿಸ್ತಾ ಇದ್ದಾರೆ, ಇದು ಅತ್ಯಂತ ನೀಚ ಕೆಲಸಕ್ಕೆ ಕಾಂಗ್ರೆಸ್ ಪಕ್ಷ ಕೈ ಹಾಕಿದೆ ಅಂತ ಕೂಡ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಇದರ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರದು ಅಂತ ಹೇಳಿದರು. ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು. ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ 35 ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ. ಒಬ್ಬರು ಪೂಜಾರಿ ಅಂತಿದ್ದಾರೆ, ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಅವರಿಗೆ 72 ವರ್ಷ. ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ. ಸೊ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾಯಿದೆ. ಹೊಟ್ಟೆ ಕಿಚ್ಚು ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ. ಸೊ ಇದು ಸರಿಯಲ್ಲ. DJ ಹಳ್ಳಿ, KJ ಹಳ್ಳಿ, ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು. ಪೊಲೀಸ್ ಆಫೀಸರ್ನು ಸತ್ತೋಗ್ತಾ ಇದ್ರು ಅಂತ ಚಾರ್ಜ್ ಶೀಟ್ನಲ್ಲೇ ಆಗ್ತಾಯಿದ್ರು, ಕೊಂದು ಹಾಕ್ತಾ ಇದ್ರು ಅಂತ. ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರೀತೀರಿ ಕಾಂಗ್ರೆಸ್ ಪಾರ್ಟಿಯವರು? ಈಗ 35 ವರ್ಷದ ಹಿಂದಿನ ಕೇಸು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.